ಸೈಡು ಇಲ್ಲಿ ಬೀಜ ಹೊರ್ಸಿರ್ತೀವಿ. ಬೀಜದ ಮಗ್ಗಲದ ನೀರು ಹರ್ಕೊಂತ ಹೋಗ್ಬೇಕು. ಅಂದ್ರೆ ಚಾಲನೆ ಮಾಡ್ಬೇಕಿಲ್ಲ. ಇನ್ನು ಕಾಲಿಟ್ಟು ಒಂದ್ಸಲ ನೀರು ಹರಿದ್ರೆ ಅಂದ್ರೆ ಮತ್ತೆ ಸರಿ ಹರಿತೈತಿ. ಎಲ್ಲ ಹರ್ತವೆ. ಎಷ್ಟು ಕೇಳುವದು ನೋಡಿ ನೀರು. ಇಡೀ ನಮ್ಮ ಕರ್ನಾಟಕದಾಗ ಇಲ್ಲಿ ನೀರು ಹಂಗೆ ಗಡಿ ಕಾಣ್ತಾವ ನೋಡಿ. ನೋಡಿ ಅಷ್ಟು ಕೇಳುವೈತೆ ನೀರು. ಅಷ್ಟು ನೀರಾಗಿ ಪಾಸ್ ಆಗೈತಿ. ಬೋರು ಸಕ್ಸಸ್ ಆಗೈತೆ. ಏನಾಗಲಿ ಸ್ಪಷ್ಟವಾಗಿ ತಿಳಿ ನೀರಿದೆ. ಮತ್ತು ನೀರು ಕೂಡ ತುಂಬ ಸ್ವೀಟ್ ಇದೆ. ಏನು ಹೇಳ್ತೀನಪ್ಪ ಬೆಂಗಳೂರಿಗೆ. ಹಾಗೆ ಯಾಕಂದ್ರೆ ಕೃಷಿ ಪದ್ಧತಿ ಮುಂದುವರಿಬೇಕಂತೇಳಿ ನಮ್ಮ ಮಗನಿಗೂ ಕೂಡ ಕೃಷಿ ಪದ್ಧತಿಯ ಕೆಲಸವನ್ನು ಮುಂದುವರ್ಸೋಕೆ ಹಾಗೆ ಅವನಿಗೆ ರೂಢಿ ಮಾಡ್ತಾ ಇದ್ದೀವಿ. ಎಷ್ಟೋ ದೊಡ್ಡ ವ್ಯಕ್ತಿ ಆದರೂ ಕೂಡ ಕೃಷಿ ಗೊತ್ತಿರ್ಬೇಕು ಎಲ್ರಿಗೂ. ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಬಟ್ ಆದರೂ ಕೂಡ ಕೃಷಿ ಗೊತ್ತಿರ್ಬೇಕಲ್ಲ ಎಲ್ಲ. ರೈತ ಮಣ್ಣಿನ ಮಗ. ಹೆಂಗೆ ಮಾಡ್ತೀವಿ ಹೊಲಕ್ಲಂದ್ರೆ ಅವಾಗ ದೇವ್ರು ಬಂದ್ಬಿಟ್ಟೆ ಪಾಲಿಗೆ. ಗಂಗಮ್ಮ ದೇವ್ರು ಬಂದ್ಬಿಟ್ಟು ಅದರಂತಾಗ ರೈತ ಮನಸ್ಸು ಮಾಡಿದ್ರೆ ಗಂಗಮ್ಮ ಮನಸ್ಸು ಮಾಡ್ತಿರ್ಬೇಕು. ಸಲ್ಕಿ ತೊಂಬ ಇದಕ್ಕೇನು ತೊಂದರೆ ಇಲ್ಲ. ಖರ್ಚಂತೂ ತುಂಬ ಬಂತು. ಮಿಡಿ ಸೌತಿಕಾಯನ್ನು ಹಾಕಿದ್ದೀವಿ. ಹಾಕಿ ಇನ್ನೇನು ಹುಟ್ಟಿಲ್ಲ, ಬಟ್ ಈಗೆಲ್ಲ ನೀರು ಬಿಡ್ತಾ ಇದ್ದೀವಿ ನೋಡಿ. ಈಗ ಇಸ್ರೇಲ್ ಮಾದರಿ ತಂತ್ರಜ್ಞಾನವನ್ನು ಬಳಸಿ ಈಗ ನೀರು ಬಿಡ್ತಾ ಇದ್ದೀವಿ. ಡ್ರಿಪ್ ಮಾದರಿ, ಹನಿ ನೀರಾವರಿ ಅಂತೇನು ಹೇಳ್ತೀವಲ್ಲ, ಹನಿ ನೀರಾವರಿಯನ್ನು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ನೀರು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಹೋಗ್ತಾ ಇದೆ. ಈ ಹನಿ ನೀರಾವರಿ ಪದ್ಧತಿಯಿಂದ ನೀರಿನ ಸಮಸ್ಯೆಯನ್ನು ನೀಗಿಸ್ಬೋದಂತ. ಬಟ್ ಯಾಕಂದರೆ ಇಷ್ಟು ವರ್ಷ ಅಂತೂ ನಾವು ನೀರಾವರಿ ಮಾಡಿರಲಿಲ್ಲ. ಬಟ್ ಹೊರವಲ್ಲ ಅಂದರೆ ಬರೀ ಮಳೆ ಆಶ್ರಿತ ಬೆಳೆಯನ್ನು ಬೆಳೀತಾ ಇದ್ವಿ. ಈಗೇನಿದೆ ಅಂತಂದ್ರೆ ಸ್ವಲ್ಪ ನೀರಿನಿಂದ ಬೋರ್ವೆಲ್ಲಿಂದ ನೀರು ಎತ್ತಿಸಿ ಬೆಳೆಯನ್ನು ಬೆಳೆಯೋಕೆ ಪ್ರಯತ್ನ ಪಡ್ತಾಯಿದ್ದೀವಿ. ನೋಡೋಣ, ಈಗ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀವಿ ಬೆಳೆಯನ್ನು. ಆಮೇಲೆ ಏನಾಗುತ್ತೆ ಮತ್ತು ಎಷ್ಟು ರೀತಿಯಿಂದ ಪೀಕ್ ಬರುತ್ತೆ ಅಂತೇಳಿ ನೋಡೋಣಂತ. ಮಿಡಿ ಸೌತಿಕಾಯನ್ನು ಬೆಳೀತಾ ಇದ್ದೀವಿ. ಇದು ಪೂರ್ಣ ಇಸ್ರೇಲ್ ತಂತ್ರಜ್ಞಾನ, ಅಂದರೆ ಹನಿ ನೀರಾವರಿ. ಈ ಹನಿ ನೀರಾವರಿ ಪದ್ಧತಿಯಿಂದ ನೀರಿನ ಮಟ್ಟವನ್ನು ಕಂಟ್ರೋಲ್ ಒಳಗೆ ಬಿಡ್ಬೋದು ಅನ್ನೋದನ್ನು ಈಗ ಇದನ್ನು ತೋರಿಸ್ತಾ ಇದ್ದೀವಿ. ಇಲ್ಲೇನು ಸಾಲಲ್ಲಿ ಬಿದ್ದಾವಲ್ಲ ಇವನ್ನ ಮೇಲೆ ಕಟ್ಟಬೇಕು. ಯಾಕಂದ್ರೆ ಕೆಳಗಡೆ ಬೀಳೋದ್ರಿಂದ ಅವು ಏನಾಗ್ತಾವೆ ಅಂತಂದ್ರೆ ಕಾಯಿ ಹರಿಯೋಕೆ ಈಜಿ ಆಗೋದಿಲ್ಲ, ಅಂದರೆ ಕೆಳಗೆ ಬಿದ್ದು ಬಿಡ್ತಾವೆ. ಅದ್ರ ಸಲುವಾಗಿ ಮೇಲೆ ಕಟ್ಟಿ ಇದು ಮಾಡಿದರೆ ಕಾಯಿ ಹರಿಯೋಕ್ಕೂ ಕಾಯಿ ಕಣ್ಣಿಗೆ ಕಾಣ್ತಾವೆ. ಈಗ ಕೆಳಗೆ ಬಿದ್ದಿದ್ದರಿಂದ ಕಾಯಿ ಕೆಳಗಡೆ ಮುಚ್ಚಿಬಿಡ್ತಾವೆ. ಆಗ ಬೇಗ ಹರಿಯೋಕ್ಕೆ ಆಗೋಲ್ಲ. ಹೀಗಾಗಿ ಮೇಲೆ ಕಟ್ಬೇಕಂತ ಹೇಳ್ತಾರೆ.